ಎಸ್, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್. ನಾನು ದರ್ಶನ್. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಇದನ್ನು ಪ್ರಶ್ನಿಸಿದರೆ ಸಿಬ್ಬಂದಿಗಳ ಕಿರುಕುಳ ನೀಡುತ್ತಾರೆ ಎಂದು ಆರೋಪಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಶನಿವಾರ ದಿಢೀರ್ ಪ್ರತಿಭಟನೆಯನ್ನ ನಡೆಸಿದರು. ಹಾಸ್ಟೆಲ್ ಎದುರು ಸೇರಿದ್ದ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಹಾವೇರಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಅಂತ ಹೇಳಬಹುದಾಗಿದೆ. ಒಂಬತ್ತನೇ ತರಗತಿಗೆ ಓದುತ್ತಿದ್ದೇನೆ. ನಾನು ಬೊಮ್ಮಕಟ್ಟಿ ಹುಡುಗ. ನನಗೆ ಬಾತ್ರೂಮ್ ತಿಕ್ಕಕ್ಕೆ ಹಚ್ಚುತ್ತಾರೆ, ಮತ್ತು ಬೈಕನ್ನು ತೊಳೆಯೋಕ್ಕೆ ಸಣ್ಣ ಹುಡುಗರು ಕಡಿದ್ದ ಹಚ್ಚುತ್ತಾರೆ. ಸಣ್ಣ ಹುಡುಗರಿಗೆ ಜಗಳ ಆಡಿಸ್ತಾರೆ, ಮತ್ತು ತರಕಾರಿ ಹೆಚ್ಚಕ್ಕೆ ಹೇಳ್ತಾರೆ ರೀ, ಮತ್ತು ಬಾಂಡೆ ತಿಕ್ಕಕ್ಕೆ ಹೇಳ್ತಾರೆ ರೀ, ತೊಳೆಯಕ್ಕೆ ಹಚ್ಚುತ್ತಾರೆ ರೀ, ಮತ್ತು ನೀರಿಂದ ಏನಾರ ಸಮಸ್ಯೆ ಆದ್ರೆ ನಮ್ಗೆ ಹೇಳ್ತಾರೆ ರೀ. ಒಟ್ಟು ಅವ್ರು ಏನು ಕೆಲಸ ಅಂಗಡಿಗೆ ಹೋಗೋಕೆ ನಮ್ಗೆ ಹಚ್ಚುತ್ತಾರೆ ಸುರ. ಮತ್ತು ಫಿಲ್ಟರ್ ಕ್ಯಾನ್ ಅವು ತರಕ್ಕಿದ್ರೆ ನಮ್ಗೆ ಕಳಿಸ್ತಾರೆ ಸುರ. ಏನೇ ಇದ್ರೆ ನಮ್ಗೆ ಹೇಳ್ತಾರೆ ಎಲ್ಲ ಕೆಲಸ ಸುರ. ಮತ್ತು ಅವ್ರು ಯಾಕಿದಾರಪ್ಪ? ಅವರು ಕೆಲಸ ಮಾಡಕ್ಕೆ ಬಂದಾರೆ ಏನು ಸರ್? ನಮ್ಗೆ ಹೆದರ್ಸ್ತಾರೆ ರೀ. ಮತ್ತು ನಾವೇನ್ರ ಅಂದ್ರೆ ನಂದು ಈಗ ಹಾಸ್ಟೆಲ್ ಬಿಟ್ಟು ಹೋಗೋದಾರಿ ಸರ್. ಹೌದಾ? ಸರ್ ಅಷ್ಟೇ ರೀ. ನಾನು ಹಾಸ್ಟೆಲ್ ಬಿಟ್ಟು ಅವನ್ನೆಲ್ಲ ಇದನ್ನು ಮಾಡಿ ಅವು ಇದು ರೀ ಸರ, ಅವು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾರ್ಡ್ ಎಲ್ಲ ಸರ ನಾನು ಕೊಟ್ಟು ಕಳ್ಸಾತಾರೆ. ಮತ್ತು ಇನ್ನೇನು ಮಾಡ್ತಾರೆ? ಮತ್ತು ಸರ ಈ ಸಣ್ಣ ಸಣ್ಣ ಹುಡುಗರು ಹೊಡಿತಾರೆ ರೀ. ಮತ್ತು ಮೇಲೆ ಕಸ ಹೊಡ್ಯಕ್ಕೆ ಹಚ್ಚುತ್ತಾರೆ ರೀ. ನೆಲ ಸಿಂಟ್ಯಾಕ್ಸ್ನಾಗ ಇಳಿಸಿ ತಿಕ್ಕಾಕ ಹಚ್ಚುತ್ತಾರೆ ಸರ. ಯಾರು ಹಚ್ಚಿಸ್ತಾರೆ? ಅಡುಗೆ ಮಾಡೋ ಅಣ್ಣ ರೀ, ಸಿಬ್ಬಂದಿಕರು ಹಚ್ಚಿಸ್ತಾರೆ. ಹಚ್ಚಿಸ್ತಾರೆ ರೀ. ಮತ್ತು ಈ ಸಣ್ಣ ಹುಡುಗ ಕಡಿದ್ದಾನ ಮಾಡಿಸ್ತಾರೆ ಎಲ್ಲ ಕೆಲಸ. ಆ ಸಣ್ಣ ಆ ಹುಡುಗ್ರಿ ಮತ್ತು ಈ ಕಾರ್ತಿಗೆ ಜಗಳ ಬಿಟ್ಟಿದ್ರಿ ಒಮ್ಮೆ ಅಲ್ಲಿ ಒಳಗ್ರಿ. ಊಟ ಮಾಡೋತ್ನಾಗ ಊಟ ಆದ್ಮೇಲೆ ರೀ ಇಷ್ಟೇ. ಓದಂತ ಹೇಳಲ್ಲ, ಬರೀ ಜಗಳ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾರೆ ಸರ್. ಮತ್ತು ನಾವು ಒಂದಿಷ್ಟು ಬಾಯ್ ಮಾಡಿದ್ರೆ ಬಂದು ಹೊಡಿಯೋದು, ಓದಕ್ಕೆ ಹೇಳೋಕೆ ಮಾಡ್ತಾರೆ. ಯಾವ್ದಾದ್ರು ಸಂಘಟನೆ ಬಂದಾಗ ಅಷ್ಟೇ ನಿಮಗೆ ಯಾರು ಬರೋದಿದ್ರು ಸರ ಎಲ್ಲ ಆ್ಯಸಿಡ್ ಬಿಸಿಡ್ ಹಾಕಿ ಚಿಕ್ಕಾಕ ಹಚ್ಚುತ್ತಾರೆ ನಮಗೆ. ಸೋಮಣ್ಣವರು, ನಾನು ಕೀರ್ತಿ ಶಾಲೆಯಲ್ಲಿ ಓದುತ್ತಿದ್ದೀನಿ, 10th ಕ್ಲಾಸ್. ಈ ಕಸ ಹೊಡ್ಯಕ್ಕೆ ಹಚ್ತಾರೆ, ನೆಲ ಒರ್ಸಕ್ಕೆ ಹಚ್ತಾರೆ, ಗೋಧಿ ಚೀಲ ಹಾಕಕ್ಕೆ ಹಚ್ತಾರೆ, ಮತ್ತು ಬಟ್ಟೆ ಎಲ್ಲ ಮಾಡಿಸ್ತಾರೆ. ನಮ್ಮ ಕೈಯಿಂದ ಅಲ್ಲಿ ಅಡುಗೆ ಪಡ್ಗೆ ಎಲ್ಲ ಚೆಂದ ಮಾಡಲ್ರಿ. ವಾರ್ಡನ್ ಸರ್ ಹೇಳಿದ್ರು ಕೇಳಿ ನೋಡ್ರಿ, ಸ್ವಲ್ಪ ಹಂಗೆಲ್ಲ ಮಾಡ್ತಾರೆ ಸರ್. ಮತ್ತೇನೇನಿದೀವ ಅಲ್ಲಿ ಫ್ಯಾನ್ ಸ್ವಲ್ಪ ಸರಿ ಇಲ್ಲರಿ, ಮಾಡಿಸ್ತಾನೆ ಅಂದಾರೆ ಸರ್. ಮಾಡಿಸ್ಬೋದು ಇಲ್ಲ ಗೊತ್ತಿಲ್ಲ ರೀ ಸರ್. ಆಮೇಲೆ ಫ್ಯಾನ್ ಲೈಟ್ ಗೀಟ್ ಎಲ್ಲ ಹೊಡ್ತಾರೆ ಸರ್, ಅದನ್ನು ಸರಿ ಮಾಡ್ತಾನೆ ಮಾಡಿಸಲ್ರಿ. ನಾವು 10th ಮುಗಿಸಿ ಈಗ ಹೋದ್ವಿ ಅಂದ್ರೆ ತಿಳ್ಕೊಳ್ಳಿ ಸರ್. ಈ ಸಣ್ಣ ಬರ್ತಾರೆ, ಇನ್ನೊಬ್ರು ಬರ್ತಾರೆ ಸರ್. ಅವ್ರಿಗೆ ಈ ನೌಕರಿ ಸಿಗಲಿಲ್ಲ ಅಂದರೆ ನಾವು ಅದಕ್ಕೆ ಧರಣಿ ಕೊಡ್ತೀವಿ ಸರ್. ಇಲ್ಲಾಂದರೆ ನಾವು ಧರಣಿ ಕೊಡೋಲ್ಲ, ಈಗ ಆಗಂಗಿಲ್ಲ ಸರ್. ಯಲ್ಲಾಪುರ ಇಲ್ಲಿ ಬಂದು 3 ವರ್ಷ ಆತು. ಹಿಂಗೆ ಇಲ್ಲಿ ಪೆಕ್ಕಿ ತಿಕ್ಕಾಕ ಮತ್ತು ನೆಲ ಅದಕ್ಕೆ ಕಚ್ತಾರೆ. ಈಗ ಏನು ಮಾಡಿಲ್ಲ ಅಂದ್ರೆ ಮೊನ್ನೆ ಒಂದಿಟ್ಟು ಸರ್ಗೆ ನಾನು ಚಪಾತಿ ಇಲ್ಲ ಅಂತ ಕೇಳಿದೆ ರೀ. ಅವತ್ತು ಸರ್ ಆತು ಹಿಂಗೆ ಹೇಳಿ ಅವ್ರು ಅಂದ್ರಿ, ನೀವು ಅಣ್ಣ ಸರ್ ಅಂತೇಳಿ ಅವ್ರು ನನಗೆ ಬೈಯೋದು. ಮತ್ತು ಅವತ್ತು ಮರ್ದಿವ್ಸ ನಮ್ಮ ಅವ್ರ ಮುಂದೆ ಅವ್ರ ಮುಂದೆ ಏನೇನು ಹೇಳ್ಯಾರ ರೀ. ಅವ್ರು ಹೊಡೆದು ನಾನು ಹೋಗ್ಯಾರ. ರೂಮಲ್ಲಿ ಎಲ್ಲ ಕಟ್ತಿದ್ರಿ. ಈಗ ಕರೆಂಟಿನ ಎಲ್ಲ ಇದ್ದಿದ್ದು ರೀ, ಅವ್ರು ಮಾಡ್ಯಾರ ರೀ. ಈಗ ಮತ್ತು ಫ್ಯಾನ್ 2 ಕೆಟ್ಟವು ರೀ. ಬೆಡ್ ಮತ್ತು ಕಾಟ ಅವೇನಿಲ್ಲ ರೀ. 3 ವರ್ಷ ಆತ್ರಿ ಬಂದು, ಅವೇನಿಲ್ಲ, ಇನ್ನೂ ಏನು ಬಂದಿಲ್ಲ ರೀ. ಅವನ್ನೆಲ್ಲ ತರಿಸಿ ಸರಿ. ನಾನು 8ನೇ ಕ್ಲಾಸನ್ನು ಓದುತ್ತಿದ್ದೇನೆ. ಇಲ್ಲಿ 3 ವರ್ಷ ವಾಸವಾಗಿದ್ದೆ. ನನಗೆ ಇಲ್ಲಿ ಪಾಕಿಂಗ್ ತಿಕ್ಕಕ್ಕೆ ಹಚ್ತಾರೆ, ಮತ್ತು ಕಸ ಹರ್ಸಕ್ಕೆ ಹಚ್ತಾರೆ, ಕಲ್ಲು ಹೊರ್ಸಕ್ಕೆ. ನಾ ಏನರ ವಾಸಿದ್ನಿ ಅಂದ್ರೆ ನಾನು ಹಾಸ್ಟೆಲ್ ಬಿಟ್ಟು ಕಳಿಸ್ತೀನಿ ಅಂತ ಹೆದರ್ಸ್ತಾರೆ ರೀ. ಮತ್ತು ಅವ್ರು ಶೋಕೇಸ್ ಅವನು ವರ್ಷ ಅಂತಾರೆ ರೀ, ಕಲ್ಲು ಹೊರ್ಸಕ್ಕೆ ಹಚ್ತಾರೆ ರೀ. ಮತ್ತು ನಾ ಏನರ ನಮ್ಮ ಮನೆಗೆ ಫೋನ್ ಹಚ್ಚಿ ಹೇಳ್ತಾರೆ ರೀ. ನಮ್ಮ ಮನ್ಯಾಗ ಇವ್ರು ಮಾತು ಕೇಳ್ತಾರೆ ರೀ, ನಮ್ಮ ಮನ್ಯಾಗ ನಮ್ಗೆ ನೋಡ್ತಾರೆ ರೀ. ನಾವೇನರ ಮಾಡಿಲ್ಲ ಅಂದ್ರೆ ಏನೇನರ ಹೇಳ್ತಾರೆ ರೀ. ನಮ್ಮ ಬೈಕ್ ತೊಳ್ಯಕ್ಕೆ ಹಚ್ತಾರೆ ರೀ, ಮತ್ತು ಪಾಕಿನ ಅವನ್ನೆಲ್ಲ ತಿಕ್ಕಕ್ಕೆ ಹಚ್ತಾರೆ ರೀ. ಮತ್ತು ಮಲಗಕ್ಕೆ ಸೊಳ್ಳೆ ನೀರು ನಾವು ನೀರು ಕೊಡಲ್ಲ ರೀ. ಮತ್ತು ನಮ್ಮ ನೀರಿನ ಸಮಸ್ಯೆ ಐತಿ ರೀ, ಟ್ಯಾಂಕ್ ತೊಳ್ಯಕ್ಕೆ ಹಚ್ತಾರೆ ರೀ. ಮತ್ತು ಹೌದ್ರಿ, ನಾವು ಹೇಳಿದ್ರೆ ನಾವು ತೊಳಿಬೇಕು ರೀ. ಬೈಕ್ ಖರ್ಚೆಲ್ಲ ಬರುತ್ತೆ ನಮ್ಗೆ. 3 ವರ್ಷ ಆತ್ರಿ ನಾ ಇಲ್ಲಿದ್ದೆ. ವರ್ಷ ನಾನು ಕರ್ಕೊಂಡು ಹೋಗ್ತಿದ್ದಿಲ್ಲ ರೀ. ನಮ್ಮ ಮಮ್ಮಿಯವ್ರು 10 ಇನ್ನೂ ಮಾಡಲ್ತಾರೆ ಅಂದು ನಮ್ಗೆ ಹಿಡಿಸಿ ಹೋಗ್ಯಾರ ರೀ. ನಾವೇನ್ರ ಅಂದ್ರೆ ನಮ್ಗೆ ಇಟ್ಕೊಳಂಗಿಲ್ಲ ರೀ. ನೀವೆಲ್ಲ